DCM DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಉಳಿದ 2 ವರ್ಷಗಳ ಕಾಲ CM ಸಿದ್ದರಾಮಯ್ಯನೇ ಮುಂದುವರಿತಾರ ಅನ್ನುವಂಥ ಚರ್ಚೆಗಳು ದಿನದಿಂದ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಸಚಿವ ಸಂಪುಟನೇ ಬದಲಾಗ್ತದೆ, ಸಚಿವರ ಖಾತೆಗಳು ಸಹ ಬದಲಾಗ್ತದೆ ಅನ್ನುವಂಥ ಪ್ರಶ್ನೆಗಳು ಸಹ ದಿನದಿಂದ ಉಲ್ಬಣಗೊಳ್ತಾ ಇದೆ. ಇನ್ನೊಂದು ಕಡೆ 2 ರಿಂದ 3 ಸಚಿವ ಖಾತೆಗಳನ್ನು ಒಂದು ಕಡೆ CM ಇಟ್ಕೊಂಡಿರುವಂಥದ್ದು, ಇನ್ನೊಂದೆಡೆ DCM ಇಟ್ಕೊಂಡಿರುವಂಥದ್ದು. ಹಾಗಾದರೆ ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ಮಾಡೋಕ್ಕಾಗ್ತದೆ? ಸಾಮಾನ್ಯವಾಗಿ ಚರ್ಚೆ ಆಗಬೇಕಾಗಿರುವಂಥದ್ದು ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ, ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ 2 ವರ್ಷಗಳ ಕಾಲ 3 ವರ್ಷಗಳ ಕಾಲ ಕೇವಲ ಅಧಿಕಾರದ ಚರ್ಚೆಗಳೇ ಆಗ್ತಿದೆ ಹೊರತು ಅಭಿವೃದ್ಧಿಯ ಚರ್ಚೆಗಳು ಮಾತ್ರ ಆಗ್ತಾ ಇಲ್ಲ. ಸಾಮಾನ್ಯವಾಗಿ CM ಜವಾಬ್ದಾರಿಯನ್ನು CM ಸರಿಯಾಗಿ ನಿರೂಪಿಸ್ತಾ ಇದ್ದಾರಾ, ಸರಿಯಾಗಿ ಮಾಡ್ತಾ ಇದ್ದಾರಾ? DCM ಕಾರ್ಯವನ್ನು DK ಶಿವಕುಮಾರ್ ಮಾಡ್ತಾ ಇದ್ದಾರಾ? ಒಂದು ಕಡೆ ಜಲಸಂಪನ್ಮೂಲ ಖಾತೆ ಇದೆ, ಇನ್ನೊಂದು ಕಡೆ ಬೆಂಗಳೂರಿನ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅದರ ಜೊತೆಗೆ CM ಸಿದ್ದರಾಮಯ್ಯ ಸಹ ಒಂದು ಕಡೆ ಮುಖ್ಯಮಂತ್ರಿ ಕಾರ್ಯವನ್ನು ನಿರ್ವಹಿಸಬೇಕಾಗ್ತಾ ಇದೆ, ಇನ್ನೊಂದು ಕಡೆ ಆರ್ಥಿಕ ಎಲ್ಲ ಸಚಿವಾಲಯ ಜವಾಬ್ದಾರಿಯನ್ನು ಪಡ್ಕೊಂಡಿರ್ತಾರೆ, ವಾರ್ತಾ ಭಾರತೀಯ ಜವಾಬ್ದಾರಿಯನ್ನು ಸಹ ತಗೊಂಡಿರ್ತಾರೆ. ಸೊ ಈಗಿದ್ದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾ ಅಥವಾ ಎಲ್ಲ ಜವಾಬ್ದಾರಿಗಳನ್ನು ಇಬ್ಬರೇ ನಡೆಸಲಿಕ್ಕೆ ಆಗ್ತದಾ ಅನ್ನುವಂಥ ಪ್ರಶ್ನೆಗಳು ಸಹ ಉಲ್ಬಣಗೊಳ್ತಾ ಇದೆ. ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥದ್ದು ಕೇವಲ ಅಧಿಕಾರಕ್ಕಿರುವಂತಹ ಕಿತ್ತಾಟ ಆಗಿರ್ಬೋದು ಅಥವಾ ಅಧಿಕಾರ ಆಸಕ್ತಿರುವಂತಹ ಒಂದು ಜಗಳ ಆಗಿರ್ಬೋದು, ಅದಕ್ಕೆ ಕೊಡ್ತಿರುವಂಥ ಒಂದು ಆಸಕ್ತಿಯನ್ನು ಅಭಿವೃದ್ಧಿಗೆ ಯಾಕೆ ಕೊಡ್ತಾ ಇಲ್ಲ? ಸದ್ಯ ಇವರಿಬ್ಬರ ನಡುವಿನ ಅಧಿಕಾರ ಕಿತ್ತಾಟಕ್ಕೋ ಅಥವಾ ಹೈಕಮಾಂಡ್ ಮಧ್ಯಸ್ಥಿಕೆ ಮಾಡಲಿದ್ದಕ್ಕೋ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ, ಕರ್ನಾಟಕದಲ್ಲಂತೂ ಕೇವಲ ಅಧಿಕಾರದ ತಿಕ್ಕಾಟ ಬಿಟ್ಟರೆ ಅಭಿವೃದ್ಧಿಯ ಕಾರ್ಯಗಳು ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಒಂದು ಕಡೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಆಡಳಿತ ಮಾಡಬೇಕು ಹೊರತು ಜಾತಿಯ ಹೆಸರಿನಲ್ಲೋ ಅಥವಾ ಅಧಿಕಾರದ ಆಸೆಗೆ ಆಡಳಿತನ ಮಾಡ್ತಾ ಇದೆ ಅನ್ನುವಂಥದ್ದು ಸದ್ಯ ಸಾರ್ವಜನಿಕರ ಆಕ್ರೋಶ ಆಗಿದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಅಧಿಕಾರ ಬದಲಾವಣೆ ಆಗುತ್ತಾ ಅಥವಾ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಸಹ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಇನ್ನೂ ಏನಾದರೂ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಅಥವಾ DCM DK ಶಿವಕುಮಾರಿಗೆ CM ಆಗಿ ಅವಕಾಶವನ್ನು ಮಾಡಿಕೊಳ್ಳಿಕ್ಕೆ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂಥದ್ದು ಹೈಕಮಾಂಡೇ ತಿಳಿಸಬೇಕಾಗಿದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲೂ ಕೇವಲ ಅಧಿಕಾರದ ತಿಕ್ಕಾಟವೂ ಹೊರತು ಅಭಿವೃದ್ಧಿಯ ಒಂದು ತಿಕ್ಕಾಟ ಆಗಿರ್ಬೋದು, ಅಭಿವೃದ್ಧಿಯ ಆಸಕ್ತಿ ಆಗಿರ್ಬೋದು ನಮ್ಮ ನಾಯಕರ ನಡುವೆ ಆಗ್ತಾ ಇಲ್ಲ. ಸದ್ಯಕ್ಕೆ ಇವೆಲ್ಲ ಪ್ರಶ್ನೆಗಳಿಗೆ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಉತ್ತರ ಕೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.